ನೆಗೆಟಿವಿಟಿ ಹೇಗಾಗಿದೆ ಅಂತಂದರೆ ಈಗ ನಮ್ಗಳಿಗೇನೆ ಒಂದು 10,000 ಕಮೆಂಟ್ನಲ್ಲಿ ಯಾವುದೋ ನೆಗೆಟಿವ್ ಕಮೆಂಟ್ ಬಂದಿರುತ್ತೆ. ಅದನ್ನ ನೋಡ್ಕೊಂಡು ನಾವು ಯಾಕಿಂಗ್ ಮಾಡ್ದ ಯಾಕಿಂಗ್ ಅಂದ ನಾವೇನು ಮಾಡಿದ್ವಿ ಅಂತ ನಾವು ಅಂದ್ಕೊಂಡು ಸಾಯ್ತಾ ಇರ್ತೀವಿ. ಹಾಕ್ದವ್ನು ಮರ್ತ್ಬಿಟ್ಟು ನೆಮ್ಮದಿಯಾಗಿ ಇನ್ನೊಂದು ಯಾವುದೋ ಹಾಕೊಂಡು ಹೋಗಿ ಇನ್ನೊಂದು ಏನೋ ಮಾಡಿರ್ತಾನೆ. ಕೊನೆಯದಾಗಿ ಎಂಡಾಗೋದು ಹೆಂಗಾಗುತ್ತೆ ಅಂದ್ಬಿಟ್ಟು ನೀವೇ ನೋಡ್ತಿದ್ದೀರಾ. ನೆಗೆಟಿವಿಟಿನ ಕಟ್ ಮಾಡಿ, ಫೇಕ್ ಪ್ರೊಫೈಲ್ಗಳನ್ನ ಸ್ಟಾಪ್ ಮಾಡಿ, ಸ್ವಂತ ಪ್ರೊಫೈಲಿಂದ ಕಮೆಂಟ್ಗಳು ಹಾಕಿ, ಪ್ರಾಬ್ಲಮ್ ಇದ್ದರೆ ಅಲ್ಲೇ ಸಾಲ್ವ್ ಮಾಡ್ಕೊಳ್ಳಿ. ನಿಮಗೆ ಪ್ರಾಬ್ಲಮ್ ಇದೆ, ನೀವು ನನ್ನ ಹತ್ರ ಕೇಳಿದ್ರೆ ನಾನು ನಿಮ್ಮ ಹತ್ರ ಹೇಳ್ತೀನಿ. ನೀವು ಇನ್ನೊಬ್ಬನ ಥರ ಕೇಳಿದ್ರೆ ಏನು ಹೇಳೋದಕ್ಕಾಗತ್ತೆ? ಸೊ ಜೆನ್ಯೂನ್ ಆಗಿ ಸೋಷಿಯಲ್ ಮೀಡಿಯಾನಲ್ಲಿ ಉದ್ಧಾರ ಆಗ್ತಾ ಇರೋರು ಇದ್ದಾರೆ. ಫಾರ್ ಎಕ್ಸಾಂಪಲ್ ಮೈಕಿ ಸೋಷಿಯಲ್ ಮೀಡಿಯಾ ಎಷ್ಟು ಸಪೋರ್ಟ್ ಮಾಡಿದೆ ಅಂತಂದರೆ, ಒಂದು ಟ್ರಕ್ಕಿಂದ ಇವಾಗ ಬರ್ಗರು ಒಂದು ಜಾಯಿಂಟಿಗೆ ಬಂದು ಇವಾಗ ವಿ ಆರ್ ಸ್ಪ್ರೆಡಿಂಗ್, ಅಷ್ಟು ಔಟ್ಲೆಟ್ಸಿಗೆ ಸ್ಪ್ರೆಡ್ ಆಗ್ತಿದ್ವಿ. ದಿಸ್ ಇಸ್ ಬಿಕಾಸ್ ಆಫ್ ಆಲ್ ಯು ಪೀಪಲ್. ಸೋಷಿಯಲ್ ಮೀಡಿಯಾ ಇಲ್ಲಿ ಬಂದು ಟೇಸ್ಟ್ ಮಾಡಿ ಬಂಬಾಡಾಗಿದೆ ಬರ್ಗರ್ ಅಂತ ಹೇಳ್ತಾರಲ್ಲ, ಅವ್ರುಗಳಿಂದ ಆಗ್ತಿರೋದು. ಅದೇ ಸೋಷಿಯಲ್ ಮೀಡಿಯಾ ನೀವು ನೆಗೆಟಿವ್ ಆಗಿ ಇವಾಗ ಏನು ನಡೀತಿದೆ ಅದಕ್ಕೂ ಯೂಸ್ ಮಾಡ್ಕೋಬೋದು. ದಿಸ್ ಇಸ್ ಟೂ ಡಿಫ್ರೆಂಟ್ ಎಂಡ್ಸ್. ಒಳ್ಳೆಯದಕ್ಕೂ ಯೂಸ್ ಮಾಡ್ಬೋದು, ಕೆಟ್ಟದಕ್ಕೂ ಯೂಸ್ ಮಾಡ್ಬೋದು. ಒಳ್ಳೆಯದಕ್ಕೆ ಯೂಸ್ ಮಾಡಿ, ಕೆಟ್ಟದನ್ನು ಮಾಡಿ ಏನು ಪ್ರಯೋಜನ? ಅಷ್ಟೇ ನನ್ನ ರಿಕ್ವೆಸ್ಟು. ದಯವಿಟ್ಟು ಫೇಕ್ ಕಾಮೆಂಟ್ಸ್, ಫೇಕ್ ನೆಗೆಟಿವ್ ಇದೆಲ್ಲ ಬಿಟ್ಟು ಜೆನ್ಯೂನ್ ಆಗಿರಿ, ಸಪೋರ್ಟ್ ಮಾಡಿ. ನಾವು ನಿಮಗೋಸ್ಕರನೇ ಎಂಟರ್ಟೈನ್ಮೆಂಟ್ ಫೀಲ್ಡ್ನಲ್ಲಿರೋದು, ನಿಮಗೋಸ್ಕರನೇ